ಅಂಕಲ್, ಆ ನೀವ್ಯಾಕೆ ಇನ್ನೂ ಹಳೆ ರೇಡಿಯೋನೇ ಇಟ್ಕೊಂಡಿದ್ದೀರಾ? ಅದ್ರಲ್ಲಿ ಎಟ್ಗೆ ಒಂದ್ ಹಾಡು ಬರಲ್ಲ. ನೋಡವ್ವ ಚಂದನ, ನೀನು ಈ ರೇಡಿಯೋಗೆಲ್ಲ ಅವಮಾನ ಮಾಡಿದ್ದು ಈ ನಟರಾಜನಿಗೆ ಆರ್ ಬರಲ್ವಾ? ಹೊರಗರ ಆಗ್ತದ ಕೇಳಿಸ್ಕೊ. ಆಡಿಸಿನೋದು ಪೀಕಿಸ್. ಪರವಾಗಿಲ್ಲ ಅಂಕಲ್, ರೇಡಿಯೋನು ನಿಮ್ ಮಾತ್ ಕೇಳುತ್ತೆ. ಈ ರೇಡಿಯೋಗೆ ವಯಸ್ಸು ಎಷ್ಟು ಅಂತ ಗೊತ್ತೇನಮ್ಮ? ಅ, ಏನು? ರೇಡಿಯೋಗೂ ವಯಸ್ಸಿರುತ್ತಾ? ಯಾಕೆ ಮನುಷ್ಯರು ಮಾತ್ರ ವಯಸ್ಸಿರ್ಬೇಕಾ? ರೇಡಿಯೋ ವಯಸ್ಸಿರ್ಬಾರ್ದಾ? ಸರಿ ಅಂಕಲ್, ಹಾಗಾದ್ರೆ ಈ ರೇಡಿಯೋಗೆ ಎಷ್ಟ್ ವಯಸ್ಸು? ಹಂಗಿರು. ಐ ಥಿಂಕು ಇನ್ನೊಂದ್ 4 ತಿಂಗಳ ಮೇಲೆ 12 ದಿನ ಆದ್ರೆ 26 ಬಿಟ್ಟು 27 ವರ್ಷಕ್ಕೆ ಬೀಳುತ್ತೆ. ಅಂಕಲ್, ಹಾಗಾದ್ರೆ ಈ ರೇಡಿಯೋಗೆ ಕೇಕ್ ಕಟ್ ಮಾಡಿಸಿ ಬರ್ಡೇ ಸೆಲೆಬ್ರೇಷನ್ ಮಾಡ್ಬಿಡೋಣ. ನನಗೆ ಕಾಮಿಡಿನ ಒಳ್ಳೆ ಹಾಡು ಬರ್ತಾ ಇದೆ. ಏಕಾಂಶದಲ್ಲಿ ಒಬ್ಬನೇ ಆಕಾಶ ನೋಡ್ಕೊಂಡು ನಕ್ಷತ್ರ ಎಣಿಸ್ಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀವಿ. ಇವತ್ತು ಬೆಳದಿಂಗಳು ಬೇರೆ. ಅದೇ ಎಲ್ರು ಅವ್ರ ಜೊತೆ ಬಿಸಿ ಇದ್ದಾರೆ. ನಾನು ಏನ್ ಮಾಡ್ಲಿ ಈಗ? ನೋಡಿ ಇದಕ್ಕೆ ನಾನು ಒಂದು ಗರ್ಲ್ ಫ್ರೆಂಡ್ನ ಹುಡುಕ್ತೀನಿ, ಅವ್ರ ಜೊತೆನೆ ಫುಲ್ ಟೈಮ್ ಬಿಸಿ ಆಗಿರ್ತೀನಿ. ಆಮೇಲೆ ಈ ಮನೇಲಿ ಒಬ್ಳೆ ಆಗ್ಬಿಡ್ತೀನಲ್ಲ. ಮೈ, ನೀನೇನೋ ತಮಾಷೆಯಾಗಿ ಮಾತಾಡ್ತಿದೀಯ ಅನ್ಕೊಂಡ್ರೆ ಸೀರಿಯಸ್ ಆಗಿ ಮಾತಾಡ್ತಿದ್ಯಲ್ಲ. ಹೌದು ಅದಕ್ಕೆ ನಾನು ಸೀರಿಯಸ್ ಆಗಿ ಹೇಳ್ತಾ ಇರೋದು. ಮೈ, ಗರ್ಲ್ ಫ್ರೆಂಡ್ ಇರೋರೆಲ್ಲ ಪಡ್ತಿರೋ ಕಷ್ಟ ನೀನ್ ನೋಡಿಲ್ವಾ? ಅವ್ರು ಕಾಲ್ ಮಾಡಿದಾಗ ಕಾಲ್ ಪಿಕ್ ಮಾಡ್ಬೇಕು, ಅವ್ರು ಮೀಟ್ ಮಾಡು ಅಂದಾಗೆಲ್ಲ ಮೀಟ್ ಮಾಡ್ಬೇಕು, ಅವ್ರು ಕೇಳಿದ್ದನ್ನೆಲ್ಲ ಕೊಡ್ಸ್ಬೇಕು. ಅಪ್ಪಬ್ಬಾ, ಅವ್ರನ್ನ ಸಮಾಧಾನ ಮಾಡೋದೇ ಒಂದ್ ದೊಡ್ಡ ಕೆಲ್ಸ ಆಗ್ಬಿಡುತ್ತೆ. ಏನದಕ್ಕೆ ಒಂದು ಹುಡುಗಿಯಾಗಿ ನೀವ್ ಹೆಂಗ್ ಹೇಳ್ತಾ ಇದ್ದೀರಾ? ಮೈ, ಹುಡುಗಿಯಾಗಿ ಇದನ್ನೆಲ್ಲ ನೋಡಿರೋದಕ್ಕೆ ನಿನಗೆ ಹೇಳ್ತಿರೋದು. ಸದ್ಯಕ್ಕೆ ನೀನ್ ಖುಷಿಯಾಗಿದ್ಯಾ? ಹೀಗೆ ಇರು. ಆ, ಇಲ್ಲ ಇಲ್ಲ ಅದ್ಕೆ ಇವ್ರೆಲ್ರು ಮುಖದಲ್ಲಿ ನೋಡಿ ಅವ್ರ ಲವರ್ ಜೊತೆ ಮಾತಾಡ್ಬೇಕ್ರೆ ಏನ್ ಖುಷಿ, ಏನ್ ಸಂತೋಷ, ಏನ್ ಆನಂದ. ಆಮೇಲೆ ನೀವು ಅಬ್ಸರ್ವ್ ಮಾಡಿ ಅದಕ್ಕೆ ಅಕ್ಕಪಕ್ಕ ಯಾರೇ ಬಂದ್ರು ಗಮನನೇ ಇರಲ್ಲ. ಮೈ, ಹೊಸ್ತ್ರಲ್ಲೆಲ್ಲ ಹೀಗೆ ಇರುತ್ತೆ. ಹೋಗ್ತಾ ಹೋಗ್ತಾರೆ ಗೊತ್ತಾಗೋದು ಅವ್ರ ನಿಜವಾದ ಮುಖ ಏನು ಅಂತ. ನೀವ್ ಹೇಳೋದು ಕರೆಕ್ಟ್ ಅದಕ್ಕೆ. ಇವಾಗ ನೋಡಿ ನಮ್ ಕಂಠ್ಯ ಮತ್ತೆ ವೈಭವಿ ಮಾತಾಡೋದ್ಕಿಂತ ಜಾಸ್ತಿ ಜಗಳ ಮಾಡೋದೆ. ಈಗಿದ್ರೆ ತುಂಬಾ ಕಷ್ಟ. ಪೂರ ಚಾನ್ಸೇ ಇಲ್ಲ ನಿಜ. ನಾನ್ ನಿನ್ ಜೊತೆ ಮಾತಾಡಿದ್ರೆ ನಾನು ಫುಲ್ ಚಾರ್ಜ್ ಆಗ್ಬಿಡ್ತೀನಿ. ಆದ್ರೆ ಏನ್ ಮಾಡೋದು, ನನ್ನ ಮೊಬೈಲ್ ಬ್ಯಾಟ್ರಿ ಖಾಲಿ ಆಗ್ತಾ ಇದೆ. ಲೋ ಬ್ಯಾಟ್ರಿ ಅಂತ ತೋರಿಸ್ತಿದೆ. ಆ, ಪರವಾಗಿಲ್ಲ ಹೇಳು, ನಾನು ಚಾರ್ಜ್ ಹಾಕೊಂಡು ನಿನ್ ಜೊತೆ ಮಾತಾಡ್ತೀನಿ. ನಿನ್ ಜೊತೆ ಮಾತಾಡೋದಕ್ಕಿಂತ ಕೆಲಸ ಇನ್ನೇನಿದೆ? ಇದ್ ಯಾಕೋ ತುಂಬಾ ಇರಿಟೇಟ್ ಆಗ್ತದೆ. ನನಗೂ ಅಷ್ಟೇ ಅದಕ್ಕೆ ತುಂಬಾ 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 ಇರಿಟೇಟ್ ಆಗ್ತಿದೆ. ಐ ಡಿಯರ್, ಡಿಯರಾ? ಡಿಯರ್, ಈಗ್ಲೇ ಮುತ್ತು ಅಣ್ಣಂಗ್ ಮೆಸೇಜ್ ಮಾಡಿ ಮೀಟ್ ಮಾಡೋಣ ಬಾ ಅಂತ ಕರಿ. ಹಾ, ಅಚ್ಚಾ ಅಚ್ಚಾ. ಯಾರಿಗೋ ಮೆಸೇಜ್ ಮಾಡ್ತಿದ್ದಾರೆ, ಡಿಯರ್ ಅಂತ ಬರೀ ಹೇಳ್ತಿದ್ದಾರೆ. ಯಾರಿಗಿರ್ಬೋದು? ಮುತ್ತುಜಿ ಬಿಸಿ ಹೊತ್ತು ಕ್ಯಾ ಸಮझेगा? ಏನೂ ಆಗಲ್ಲ, ನೀನ್ ಮೆಸೇಜ್ ಮಾಡಿ ಕರಿ, ಆಗ ಮುತ್ತು ಅಣ್ಣ ಹೇಗ್ ಬರ್ತಾರೆ ಅಂತ ನೋಡು. ಹೌದಾ? ಪರವಾಗಿಲ್ವಾ? ನೀನ್ ಹೀಗ್ ಮಾಡಿದ್ರೆ ಲವ್ ಜಾಸ್ತಿ ಆಗುತ್ತೆ. ಹಾ, ಅಚ್ಚಾ ಅಚ್ಚಾ. ನನ್ ಕಡೆಗೆ ನೋಡಿದಾಗ ಸಿಡಿ ಮುತ್ತರ ಸಿಡಿಯೋ ನಮ್ಮ ಮೇಡಮು ಇದೇನಿದು, ಯಾರಿಗೋ ಮೆಸೇಜ್ ಮಾಡ್ತಾ ಹೂ ಹರಡ್ದಂಗ್ ಅಳ್ತಿದಾರಲ್ಲ. ಅರೇ, ನಿನ್ ಹೂನ ಬೇರೆ ಯಾರೋ ದೋಚ್ಕೊಡೋ ಮೊದ್ಲು ನೀನು ಎಚ್ಚೆತ್ಕೊಳೋ, ಎಚ್ಚೆತ್ಕೋ. ಇದ್ಯಾಕೋ ಸ್ವಲ್ಪ ಜಾಸ್ತಿ ಆಗ್ತಿದ್ಯಲ್ಲ. ಮುತ್ತು ಅಣ್ಣ, ಇವತ್ತಿದೆ ನಿಮ್ಗೆ. ಅಣ್ಣ ಕೊಡಿ, ನಾನ್ ತರಕಾರಿ ಕಟ್ ಮಾಡ್ತೆ. ಪರವಾಗಿಲ್ಲಮ್ಮ, ನಾನು ಮಾಡ್ತೀನಿ. ಪರವಾಗಿಲ್ಲ ಕೊಡಿ ಅಣ್ಣ, ಒಬ್ರೇ ಕಟ್ ಮಾಡ್ತಿದ್ರೆ ಲೇಟ್ ಆಗುತ್ತೆ. ಕೊಡಿ, ನಾನು ಹೆಲ್ಪ್ ಮಾಡ್ತೀನಿ. ಬೇಡಮ್ಮ, ನಾನೇನು ಹೊಸ ತರ ಸಾಂಬಾರ್ ಮಾಡ್ಬೇಕು ಅಂತಿದ್ದೀನಿ, ನಿನಗೆ ಗೊತ್ತಾಗಲ್ಲ. ನಾನೇ ಮಾಡ್ತೀನಿ ಬಿಡು. ಹೊಸ ತರನ? ಹಾ ಹೌದಮ್ಮ, ತರಕಾರಿನೆಲ್ಲ ಕಟ್ ಮಾಡಿ ಬೇರೆ ಜೊತೆ ಸೇರಿಸಿ ಅದನ್ನ ಅದ್ಭುತವಾಗಿರುವಂತ ಸಾಂಬಾರ್ ಹಾಕತ್ತಮ್ಮ. ಇದೆಲ್ಲ ಹದವಾಗಿ ಮಾಡ್ಬೇಕು, ನಿನಗೆ ಗೊತ್ತಾಗಲ್ಲ. ನಾನು ಮಾಡ್ತೀನಿ. ಅಣ್ಣ, ಅದನ್ನೇ ನಾನ್ ಮಾಡ್ತೀನಿ, ಕೊಡಿ ಅಣ್ಣ. ಅಯ್ಯೋ, ನಿನಗೆ ಯಾಕಮ್ಮ ಸುಮ್ಮನೆ ತೊಂದ್ರೆ? ನೀನು ಹೋಗಿ ಕೂತ್ಕೋ, ಹೋಗಿ ನೀನು. ಮುತ್ತು ಅಣ್ಣ, ಸ್ಪೆಷಲ್ ಸಾಂಬಾರ್ ಮಾಡ್ತೀರಾ? ಅದ್ ಹೇಗ್ ಮಾಡ್ತೀರೋ ನಾನು ನೋಡ್ತೀನಿ. ಮಾತಾಜಿ, ಹಮ್ ಮಿಲೆ ಕ್ಯಾ? ಮುझे आपसे मिलना है. ಹೀಗಿರಪ್ಪ ವಶಿ, ಅಡುಗೆ ಬರೀ ಮಾಡಬೇಕು. ಆಗ್ಲೇ ಚಂದನ ಕೇಳಿದಾಗ ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ ನೀನೇ ಮಾಡು ಅಂತ ಹೇಗಪ್ಪ ಹೇಳುದು? ಆಹಾ, ಮುತ್ತು ಅಣ್ಣ, ನನ್ ಪ್ಲಾನ್ ವರ್ಕೌಟ್ ಆಗ್ತಿದೆ. ಅಮ್ಮ ಚಂದನ, ಆ, ಏನಣ್ಣ?
ಒಂಚೂರು ಸಾಂಬಾರು ಮಾಡ್ಬಿಡ್ತೀಯಮ್ಮ. ಅಲ್ಲ ಅಣ್ಣ, ನೀವೇನು ಹೊಸದಾಗಿ ತರಕಾರಿ ಎಲ್ಲ ಕಟ್ ಮಾಡಿ ಬೇಳೆ ಹಾಕಿ ಕುದಿಸಿ ಬೇಯಿಸಿ ಹದವಾಗಿ ಮಾಡ್ಬೇಕು ಅಂತಂದ್ರಿ. ಅದೆಲ್ಲ ನನ್ಗೆಲ್ಲಣ್ಣ ಬರುತ್ತೆ. ನಿನಗೆ ಹೇಗ್ ಬರುತ್ತೋ ಹಾಗೆ ಮಾಡಮ್ಮ. ಅದು ಸೈಟ್ ಹತ್ರ ಲೋಡ್ ಬಂದಿದೆಯಂತೆ, ಅರ್ಜೆಂಟಾಗಿ ಬರಕ್ ಹೇಳಿದ್ರು. ಅದೇ ಗಣ ಅವ್ರು ಅರ್ಜೆಂಟಾಗಿ ಬಾ ಅಂತಾರೆ, ನೀವು ಅವ್ರಿಗೆ ಹೇಳ್ಬೇಕಲ್ವಾ ನಾನು ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ. ಹೇಳ್ದಮ್ಮ, ಆದ್ರೂ ನೀವೇ ಬರ್ಬೇಕು, ಲೋಡ್ನೆಲ್ಲ ನೀವೇ ಅನ್ಲೋಡ್ ಮಾಡಿಸ್ಬೇಕು ಅಂತ ಹೇಳಿದ್ರು. ನಾನು ಹೋಗ್ಬೇಕಮ್ಮ. ಸರಿ ಬಿಡಣ್ಣ, ಇನ್ನೇನ್ ಮಾಡಕ್ಕಾಗುತ್ತೆ, ಹೊರಡಿ, ಹುಷಾರು. ಸರಿಮ್ಮ. ಆ, ಅಣ್ಣ, ಲೋಡ್ನ ನಿಧಾನವಾಗಿ ಅನ್ಲೋಡ್ ಮಾಡಿ ಬನ್ನಿ. ಆಯ್ತಮ್ಮ, ಆಯ್ತು. ಅಣ್ಣ, ಅರ್ಜೆಂಟ್ ಮಾಡ್ಕೋಬೇಡಿ. ಆಯ್ತಮ್ಮ. ಅಣ್ಣ, ಸಾಂಬಾರ್ ಹೆಂಗ್ ಮಾಡೋದು ಅಂತ ಇನ್ನೊಂದ್ಸರಿ ಹೇಳ್ಕೊಡ್ತೀರಾ? ಅಯ್ಯೋ, ನಿನಗೆ ಹೆಂಗ ಬರುತ್ತೋ ಹಂಗ ಮಾಡಮ್ಮ. ನೀನ್ ಏನು ಮಾಡಿದ್ರು ಅವ್ರು ತಿಂತಾರೆ. ಮಾಡಮ್ಮ, ಮಾಡು. ಅಣ್ಣ, 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 ಬಂದಿರೋದು ಲೋಡ ಅಥವಾ ಲೋಫಾ? ಹಲೋ ಮಹಿಮಾ, ಅಣ್ಣ ಹೊರಟ್ರು. ನೀನ್ ಬೇಗ ನಾನು ಹೇಳೋರ್ ಜಾಗಕ್ಕೆ ಹೋಗು. ಮೈಮೋರೆ, ಏನೋ ಬರಕ್ ಹೇಳಿದ್ರಿ? हाँ बोल दिया तो क्यों नहीं बोलना चाहिए क्या? ಅಯ್ಯೋ, ಹಾಗೇನಿಲ್ಲ. फिर कैसे? ಏನಪ್ಪ ಇದು, ಹೊತ್ತಿದಂಗೆ ಗುಗ್ರತ್ತಿದ್ದಾರೆ. ಸರಿ, ಏನಾದ್ರೂ ಮಾತಾಡಿ. नहीं मुट्टू जी, आप इल्ले इंतजार ಮಾಡ್ತಾ ಇದ್ದೆ. अभी मैं बात नहीं कर सकती हूँ. ಅದು ಮೈಮೋರೆ, ಮನೆಯವ್ರಿಗೆಲ್ಲ ಹೇಳ್ ಬರೋ ಅಷ್ಟರಲ್ಲಿ ಇಷ್ಟೊತ್ತಾಗೋಯ್ತು. तो फिर मैं तुम्हारे घर की हूँ ना? ಇಲ್ಲ ಇಲ್ಲ, ಇಲ್ಲ? ಅಶ್ವೋ, ಅದ್ ಹಾಗಲ್ಲ. ನೀವು ನಮ್ಮನೆಯವ್ರೆ. ಈಗ ನೋಡಿ, ಬಂದಿದ್ ಸ್ವಲ್ಪ ತಡ ಆಯ್ತು, ಅದಕ್ಕೆ ಕ್ಷಮಿಸಿ ಅಂತಾನು ಕೇಳ್ದೆ ಅಲ್ವಾ. ಈಗ ಬಂದಿದ್ದೀನಿ, ಮಾತಾಡಿ. हाँ मैं चलती हूँ. ಅಲ್ಲ 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 ನನ್ನ ಅಲ್ಲ, ಬನ್ನಿ ಮಾತಾಡ್ಬೇಕು ಅಂತ ಹೇಳಿದ್ದು ಇವ್ರೆ. ಈಗ ಏನು ಮಾತಾಡದೆ ಹೋಗ್ತಿರೋದು ಇವ್ರೆ. ಈ ಹುಡುಗಿಯರ್ನ ಅರ್ಥ ಮಾಡ್ಕೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟಪ್ಪ. ಹೇ, ನಮ್ಮ ಮರ್ಯಾದೆ ಹೇಗಿದೆನೋ ಏನು. ಅಯ್ಯೋ ಹೌದು, ಚಂದನಿಗೆ ತಿಂಡಿ ರೆಡಿ ಮಾಡಕ್ ಹೇಳಿದ್ದೆ, ಅವ್ಳು ಏನ್ ಮಾಡಿದಳು ಏನೋ. ಶುಭೂತಿವ್ರೆ. ಮಯ್ಯ, ಅವತ್ತ ತಿಂಡಿ ಬೇರೆ ತರ ಇದೆ. ಯಾವ ತರ ಅಂದ್ರೆ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟ್ ಆಗಿದೆ. ಅನ್ನ ಅಡಿಗೆ ಮಾಡಿಲ್ವಾ? ಇಲ್ಲ, ಅದಕ್ಕೆ ಮಾಡಿದ್ದು. ಮೇಡಮ್ ಮಾಡಿತಾ? ಅನ್ಕೊಂಡೆ ಕಣೋ, ಇಲ್ಲಿ ಚೆನ್ನಾಗಿರುವಾಗ್ಲೇ ಅನ್ಕೊಂಡೆ. ಸೌಟ್ ಹಿಡಿಯೋ ಕೈ ಮೃದುವಾಗಿದ್ದು ಬಳೆ ಸೌಟ್ ಬರ್ತಾ ಅಡಿಗೆ ಮಾಡ್ತಾ ಇದ್ರೆ ತಿಂಡಿ ಸೂಪರ್ ಆಗಿರುತ್ತೆ. ಇದಕ್ಕೆ ಏನ್ ಕಮ್ಮಿ ಇಲ್ಲ. ಮೈ ಬಾಕ್ಸ್ ತಗೋ. ಆ, ಹರಿಯೋರೆ, ತಿಂದಾದ್ಮೇಲೆ ತಟ್ಟೆನ ತೊಳೆದಿಟ್ಬಿಡಿ. ಮಾಹಿತಿ ಸಿಗುತ್ತೆ ಅಂದ್ರೆ ತಟ್ಟೇನು ಬೇಡ, ಇಡೀ ಮನೆನೆ ಗೂಡ್ಸಿ ತೊಳೆದು ಆರ್ಸಾಕ್ಬಿಡ್ತೀನಿ. ಅಣ್ಣ ಸದ್ಯಕ್ಕೆ ಇದನ್ನು ತೊಳ್ದಾಬಿಡು. ಸರಿ ಮೈ, ನಂಗೂ ಟೈಮ್ ಆಗತ್ತೆ. ಸರಿ. ಏನಣ್ಣ, ಲೋಡ್ ಬಂದಿದೆ ಅಂತ ಹೇಳಿದ್ರಿ, ನೋಡಿದ್ರೆ ಇಷ್ಟು ಬೇಗ ಬಂದಿದ್ದೀರಾ. ಇಷ್ಟು ಬೇಗ ಕೆಲ್ಸ ಆಗೋಯ್ತಾ? ಆಗೋಯ್ತಮ್ಮ, ಆಗೋಯ್ತು. ಏನು ಅಣ್ಣ, ಇತ್ತೀಚೆಗೆ ನೀವು ಫುಲ್ ಸ್ಪೀಡ್ ಆಗ್ಬಿಟ್ಟಿದ್ದೀರಾ. ಅದ್ಗೆ ಅಣ್ಣನ ಲೆಕ್ಕಾಚಾರ ಎಲ್ಲ ತಪ್ತಾ ಇದೆ. ಮೈ, ಸುಮ್ಮನೆ ತಿಂಡಿ ಮಾಡ್ತೀಯ? ಅಣ್ಣ ನಂದಾಯ್ತು, ಮೊದ್ಲೋಗಿ ನಿನ್ ಟಿಫನ್ ಮಾಡು, ಆಮೇಲೆ ಯಾವ್ದೋ ಗೇಮ್ದಲ್ಲಿ ಅದನ್ನು ಮಾಡ್ತೋಗ್ಬಿಡ್ತೀಯ. आपसे नाराज तो है, लेकिन फिर भी नानी ऊँटो लेकर आऊंगी. ಮೈವಾರ ಊಟ ತರ್ತೀನಿ ಅಂತ ಹೇಳ್ತಾ ಇದಾರೆ. ಅಣ್ಣ, ಏನಣ್ಣ ಮಧ್ಯಾಹ್ನ ಊಟಕ್ಕೆ ಬಾಕ್ಸ್ ತಗೊಳ್ದೆ ಹೋಗ್ತಿದ್ದೀರಾ? ಅದ ಮೈಮೋರ್ ಊಟ ತಗೊಂಡ್ಬರ್ತೀನಿ ಅಂತ ಹೇಳಿದ್ರು. ಏನಣ ನಿನ್ ಪುಣ್ಯ, ಮದುವೆಗಿಂತ ಮುಂಚೆನೆ ಅಡಿಗೆ ಮಾಡ್ಕೊಂಡ್ ಬಂದು ಬಡಿಸಿ ತೇನ್ಸ್ತಿದಾರಲ್ಲಣ. ನನ್ ಕಷ್ಟ ಅವನಿಗೆ ಹೇಳ್ಕೊಳ್ಳಿ. ಅದಕ್ಕೆ ಇದಕ್ಕೆ ನಮ್ಮ ಮುತ್ತಣ್ಣ ಅಷ್ಟ್ ಚೆನ್ನಾಗಿ ಅಡ್ಗೆ ಮಾಡ್ತಿದ್ರನ್ನೆಲ್ಲ ಮರ್ತೋಗಿರೋದು. ಯಾಕೆ ಹೇಳಿ, ಎಲ್ಲ ನಮ್ಮ ಮಹಿಮಾತ್ಗೆ ಮಹಿಮೆ. ಗುಡ್ ಗುಡ್, ನಾ ಹೇಳ್ದಾಗೆ ಮಾಡಿದ್ದೀರಾ. ಅದೆಲ್ಲ ಏನೂ ಇಲ್ಲ, ಇದೆಲ್ಲ ಇದ್ರೇನೆ ಲವ್ ಜಾಸ್ತಿ ಆಗೋದು. ನೀವಂತೂ ಸೂಪರ್. ಪ್ರೀತಿ ಬೇಕು ಅಂದ್ರೆ ಇದೆಲ್ಲ ಸರ್ಕಸ್ ಮಾಡ್ಬೇಕಾಗತ್ತೆ. ಲವ್ ಜಾಸ್ತಿ ಆಗೋದಾ? ಯಾರ್ ಪ್ರೀತಿ ಯಾರಿಗೆ? ಏನಾಗ್ತಿದೆ ಇಲ್ಲಿ? ಓಕೆ ಡಿಯರ್, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಯಾರಿರ್ಬೋದು? ಆ ತರುಣೆ, ನನ್ ಮಗನೇ ಇವ್ರ ಹಿಂದೆ ಬಿದ್ದಿರೋದು. ಏನಂತ ಕೇಳಿ? ಯಾಕೆ ಹಾಗೆ ನೋಡ್ತಿದ್ದೀರಾ? ಯಾರ ಜೊತೆ ಮೆಸೇಜ್ ಮಾಡ್ತಿದೆ? ಯಾರದು? ನಿಮ್ ಬಾಸ್ ತರುಣ? ಇದೇನು ಹರಿ ಅವರು ಈಗ ಕೇಳ್ತಿದಾರಲ್ಲ, ಮೇ ಬಿ ಜೆಲಸ್ ಆಗ್ತಿರ್ಬೇಕು. ನಕ್ಕೊಂಡೆಲ್ಲ ಮಾತಾಡ್ತಿದ್ರೆ ಅವ್ರೇನಾ? ನಿಮ್ನೆ ಕೇಳ್ತಿರೋದು.
ಯಾರ ಜೊತೆ ಮಾತಾಡ್ತಾ ಇದ್ರಿ ಹೇಳಿ ಮೇಡಮ್. ಓಹೋ ಹರಿ ಅವರು ನನ್ ಮಹಿಮಾಗ್ ಮೆಸೇಜ್ ಮಾಡ್ತಿರೋದ್ ನೋಡಿ ತರುಣ್ ಸರ್ಗೆ ಅಂತ ಹುಡ್ಕೋತಾ ಇದಾರೆ. ಹುಡ್ಕೊಳ್ಳಿ ನಂಗೂ ಒಂದ್ ಚಾನ್ಸ್ ಸಿಕ್ತು, ಸುಮ್ನೆ ಬಿಡ್ತೀನಾ? ಮೇಡಮ್ ನಿಮ್ನೆ ಕೇಳಿದ್ದು. ಏನು ಏನ್ ಹೇಳ್ಬೇಕು? ಅದೇ ಯಾರ ಜೊತೆ ಮೆಸೇಜ್ ಮಾಡ್ತಿದ್ರಿ ಅಂತ. ಅದೆಲ್ಲ ನಾನ್ ನಿಮ್ಗೆ ಕೇಳ್ಬೇಕು? ನೀವು ಅನಿತಾ ವಿನುತಾ ಅಂತ ಮೆಸೇಜ್ ಮಾಡ್ತಿರ್ತೀರಾ, ನಾನ್ ನಿಮ್ಮನ್ನ ಯಾವತ್ತಾದ್ರೂ ಏನಾದ್ರು ಕೇಳಿದೀನಾ? ನೀವು ಆಧಾರಲ್ಲಿ ಬರ್ತಿದ್ದೀರಾ. ಓಕೆ ಓಕೆ, ನಮಗೂ ಬೇರೆ ರೂಟ್ ಗೊತ್ತಿದೆ, ನಾವು ಅದ್ರಲ್ಲಿ ಹೋಗ್ತೀವಿ. ಧಾರಾಳವಾಗಿ ಹೋಗ್ಬೋದು, ನಿಮ್ಮನ್ನ ಯಾರು ಇಲ್ಲಿ ಕಟ್ ಹಾಕಿಲ್ಲ. ಹೋಗ್ತೀವಿ. ಹ್ಮ್. ನಾನು ರೆಡಿ. ಹೊರಡಲ್ವಾ? ಟೈಮ್ ಆಯ್ತು. ಹಾ ಮೈ, ಒಂದ್ ನಿಮಿಷ. ಇವತ್ತು ನೀವು ಆಫೀಸ್ಗೆ ಗಾಡಿ ಹೋಗ್ತಿದ್ದೀರಾ? ಹೌದು ಮೈ, ನೀನು ಬಾ. ಹಂಗಾರೆ ಇವತ್ತು ಕಾಲೇಜ್ ರಜಾ, ನಿಮ್ಮ ಜೊತೆ ಎಲ್ಲ ಆಫೀಸಿಗೆ ಬರ್ತಿದ್ದೀನಾ? ಸರಿ. ಮೈ ಅದೆಲ್ಲ ಏನಿಲ್ಲ, ಹೋಗ್ತಾ ದಾರಿಯಲ್ಲಿ ನಿನ್ನ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿ ಹೋಗ್ತೀನಿ, ಬಾ. ಸರಿ ಅದಕ್ಕೆ ಹೊರಡಿ, ನಮ್ಮ ಬಸ್ ಬಂದ್ಮೇಲೆ ನಾನು ನೋಡ್ತೇನೆ. ಪರವಾಗಿಲ್ಲ ಮೈ, ನನಗೆ ಇನ್ನೂ ಟೈಮ್ ಇದೆ, ಬಸ್ ತರೋವರೆಗೂ ನಾನು ಇಲ್ಲೇ ಇರ್ತೀನಿ. ಮೈ ಇವ್ಳು ಯಾಕೋ ನಮ್ ಕಡೆನೇ ನೋಡ್ತಿದ್ದಾಳೆ. ನೋಡಿದೆ ನನಗೆ ಯಾಮರ್ಸಿತು. ಅವಳ ನೋಡ್ತಿದ್ರು ಅಂಗ್ಬಿಟ್ಟು ಕಿತ್ತೋಗ್ಬೇಕು ಅನಿಸ್ತಿದೆ. ಅಕ್ಕಿ ನಮ್ಮ ಕಡೆನೇ ಬರ್ತಿದ್ದಾಳೆ. ಬರ್ಲಿ ಬಿಡು, ಮಾಡ್ತಿಲ್ಲ ಅವಳಿಗೆ. ಹರಿ ಅವ್ರು ಬಂದಿಲ್ವಾ? ಇಲ್ಲ. ಯಾಕೆ? ನಿಮ್ಮ ಹತ್ರ ನಂಬರ್ ಇದೆ ಅಲ್ವಾ, ನೀವೇ ಕಾಲ್ ಮಾಡಿ ಕೇಳಿ. ಫೋನ್ ಮಾಡ್ದೆ, ಪಿಕ್ ಮಾಡಿಲ್ಲ, ಅದಕ್ಕೆ ನಿಮ್ಮನ್ನ ಕೇಳ್ದೆ. ನೀವ್ ಅವ್ರಿಗೆ ಏನಾಗ್ಬೇಕು? ಅವ್ರ ಅವ್ರ ಅತ್ತೆನಾ? ಅತ್ತೆ ಮಗಳು ಅನ್ಕೊಂಡೆ. ಏನು ಮೇಡಮ್, ಇನ್ನು ಆಫೀಸ್ಗೆ ಹೋಗಿಲ್ವಾ? ಏನ್ ಇಬ್ರು ಮುಖ ಒಳ್ಳೆ ಹಳ್ಳಿನೇ ಕುಡ್ದೋರ್ ಥರ ಇದೆ. ಅಲ್ಲಿ ನೋಡಿ ನಮ್ಮ ವನಿತಾ ಮುಖ ಹೆಂಗ್ ಹೊಡಿತಾ ಇದೆ ಅಂತ. ಅವಳು ಹೊಡಿತಾ ಇರೋ ಮುಖ ನೋಡಿ ಆ ಸೂರ್ಯನ ನಾಚ್ಕೋತಾ ಇದ್ದಾನೆ. ಸುಮ್ಮನೆ ಬೋಡು. ಅವ್ರಿಗೆ ಸುಮ್ಮನೆ ಅಭ್ಯಾಸ ಇಲ್ಲ ಮೈ. ಹಲೋ, ಇವಾಗ ನಾನು ಏನ್ ಹೇಳಿದೆ ಅಂತ ಹಿಂಗ್ ಆಡ್ತಿದ್ದೀರಾ? ಅಲ್ಲಿ ನೋಡಿ, ಮಾತಾಡಿದ್ರೆ ಮುತ್ತು ಸುರಿಯುತ್ತೇನೋ ಅಂತ ಸೈಲೆಂಟ್ ಆಗಿದ್ದಾಳೆ. ಅಷ್ಟೇ ಡೀಸೆಂಟ್ ಹುಡುಗಿರಂದ್ರೆ ಹಂಗಿರ್ಬೇಕಪ್ಪ. ಮೈ ನಾನು ಬರ್ತಿರೋ ಸಿಟ್ಟಿಗೆ ಇವನ್ನ ಸುಮ್ಮನೆ ಹೋಗೋದಕ್ಕೆ ಹೇಳು. ಸುಮ್ನೆ ಹೋಗ್ಬೇಕಾ? ಅದೇಂಗಾಗತ್ತೆ ಮೇಡಮ್, ನಾವು ಸುಮ್ನೆ ಹೋಗ್ಬಿಟ್ರೆ ನಮ್ಮ ಮನಿತನ್ ಮಾತಾಡ್ಸೋದು ಯಾರು? ನಿಮ್ ಮೂತಿಗೆ ಅವಳೇ ಸರಿ, ಹೋಗಿ ಮಾತಾಡ್ಸಿ. ಹೋಗ್ಲಿ ಪಾಪ, ನಮ್ಮವ್ರು ಬಸ್ ಸ್ಟಾಪ್ ಅಲ್ಲಿ ನಿಂತಿದ್ದಾರೆ, ಮಾತಾಡ್ಸೋಣ ಅಂತ ಬಂದ್ರೆ ನನಗೆ ಹಿಂಗ ಇನ್ಸಲ್ಟ್ ಮಾಡೋದು. ಸ ಅಲ್ಲಿ ನೋಡಿ, ಅರಿತಾ ನನಗೋಸ್ಕರ ಕಾಯ್ತಾ ನಿಂತಿದ್ದಾಳೆ. ಅವಳನ್ನ ಮಾತಾಡ್ಸೋದು ಬಿಟ್ಟು ನಾನು ನಿಮ್ಮನ್ನು ಮಾತಾಡ್ಸಕ್ ಬಂದೆ ನೋಡಿ. ಅನಿತಾ, ಐ ಆಮ್ ಕಮಿಂಗ್. ಮೈ ನಂಗೆ ಓವರ್ ಆಕ್ಟಿಂಗ್ ನೋಡಕ್ ಆಗ್ತಿಲ್ಲ, ನೀನ್ ಬಸ್ ಬಂದ್ಮೇಲೆ ಹೋಗು, ನಾನು ಹೊರಡ್ತೀನಿ. ಸರಿ ಅದಕ್ಕೆ ಪ್ರೆಸೆಂಟೇಶನ್ ಅಂತೂ ತುಂಬಾ ಚೆನ್ನಾಗಿತ್ತು, ವೆರಿ ಗುಡ್, ಥ್ಯಾಂಕ್ ಯು. ನನಗೆ ಸ್ವಲ್ಪ ಟೆನ್ಷನ್ ಆಗಿತ್ತು, ಹೇಗೋ ಮ್ಯಾನೇಜ್ ಮಾಡಿದೆ. ಏನಿಲ್ಲ, ನಿನ್ ಫೇಸ್ ಅಲ್ಲಿ ಕಾನ್ಫಿಡೆನ್ಸ್ ಇದು ಕಾಣಿಸ್ತಾ ಇತ್ತು. ಬಾಸ್ ಅಂತೂ ತುಂಬಾ ಖುಷಿ ಆಗಿರ್ತಾರೆ. ಹಾಗೆಲ್ಲ ಏನಿಲ್ಲ, ಸುಮ್ಮನೆ ಇರ. ಹೌದು, ಅದಕ್ಕೆ ಅಲ್ವಾ ನಿನ್ ಕೇಳಿತ್ತು. ಚಂದನ, ಕಂಗ್ರ್ಯಾಚುಲೇಷನ್ಸ್. ತಗೊಳ್ಳಿ ಸ್ವೀಟ್. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ತಗೊಳ್ಳಿ, ನೀವು ತಗೊಳ್ಳಿ. ಸರ್, ಸ್ವೀಟ್ ಏನಕ್ಕೆ? ನೀವು ಅಷ್ಟು ಚೆನ್ನಾಗಿ ಪ್ರೆಸೆಂಟೇಶನ್ ಕೊಟ್ರಲ್ಲ, ಆ ಖುಷಿಗೆ. ಥ್ಯಾಂಕ್ ಯು. ನಿಮ್ಮ ಪ್ರೆಸೆಂಟೇಶನ್ ಇಂದ ನಮ್ಮ ಕ್ಲೈಂಟ್ಸ್ ತುಂಬಾ ಖುಷಿ ಆದರು. ಥ್ಯಾಂಕ್ ಯು ಸೋ ಮಚ್ ಸರ್. ಚಂದನ, ಬರೀ ಥ್ಯಾಂಕ್ಸ್ ಎಲ್ಲ ಮುಗಿಸ್ಬಿಡ್ತೀರಾ ಅಥವಾ ಈ ಮೂಮೆಂಟ್ ಸೆಲೆಬ್ರೇಟ್ ಮಾಡೋಕ್ಕೆ ಪಾರ್ಟಿ ಏನಾದರೂ ಕೊಡಿಸ್ತೀರಾ? ಪೇಮೆಂಟ್ ಆದ್ಮೇಲೆ ಖಂಡಿತ ಕೊಡಿಸ್ತೀನಿ ಸರ್. ದಟ್ಸ್ ಓಕೆ. ಅಟ್ಲೀಸ್ಟ್ ಈಗ ಒಂದು ಕಾಫಿಗಾದರೂ ಹೋಗ್ಬೋದಲ್ವಾ? ಇಲ್ಲ ಸರ್, ನನಗೆ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ, ಇನ್ಯಾವತ್ತಾದ್ರೂ ಹೋಗೋಣ ಸರ್. ಬರ್ತಾನೆ ಚಂದನ, ಪೋಸ್ಟ್ಪೋನ್ ಮಾಡಿ ಆಮೇಲೆ ಮಾಡಿದ್ರಾಯ್ತು. ಇಲ್ಲ ಸರ್, ತುಂಬಾ ಇಂಪಾರ್ಟೆಂಟ್ ಕೆಲಸ, ನಾನು ಮಾಡಲೇಬೇಕು. ಓಕೆ. ಏನೇ ಆಗ್ಲಿ, ಬಾಸ್ಗೆ ನಿನ್ ಮೇಲೆ ಎಕ್ಸ್ಟ್ರಾ ಕೇರಿಂಗ್ ಅಲ್ವಾ? ಒಂದು ಕಂಪ್ನಿ ಓನರ್ ಬಂದು ಸ್ಟಾಫ್ದು ಕಾಫಿ ಕರೀತಾರೆ ಅಂದ್ರೆ ಗ್ರೇಟ್ ಅಲ್ವಾ? ಮಾನಸ, ಆ ಥರ ಎಲ್ಲ ಏನೂ ಇಲ್ಲ, ನಾನು ಬರೀ ಸ್ಟಾಫ್ ಅಷ್ಟೇ, ಅವ್ರು ನನಗೆ ಬಾಸ್ ಅಷ್ಟೇ. ನಾನೇನು ಹೇಳ್ತಾ ಇಲ್ಲ ಚಿಲ್ಲನ, ಅವ್ರ ಕಣ್ಣಲ್ಲಿ ನಿನ್ ಬಗ್ಗೆ ಎಕ್ಸ್ಟ್ರಾ ಕೇರಿಂಗ್ ಕಾಣಿಸ್ತು, ಅದಕ್ಕೆ ಹೇಳಿದೆ ಅಷ್ಟೇ. ಪ್ಲೀಸ್ ಮಾನಸ, ಏನೇನೋ ಮಾತಾಡ್ಬೇಡ, ನನಗಿದೆಲ್ಲ ಇಷ್ಟ ಆಗಲ್ಲ. ಇದನ್ನೆಲ್ಲ ಇಲ್ಲಿಗೆ ನಿಲ್ಸು.